ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಕಲಿ ಯೋಗ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನನ್ನ ಹೆಸರು ಅಂಜು ಸುಂದರೇಶ್, ನಿಮ್ಮ ಯೋಗ ಟ್ರೈನರ್ ಮತ್ತು ಥೆರಪಿಸ್ಟ್. ನಮ್ಮ ದೇಹ ಬಲಿಷ್ಠವಾಗಿ ಮತ್ತು ಆರೋಗ್ಯಕರವಾಗಿ ಇರಬೇಕು ಅಂದರೆ ನಮ್ಮ ಕೋರ್ ಸ್ಟ್ರಾಂಗ್ ಆಗಿರೋದು ತುಂಬ ಮುಖ್ಯ. ಸೊ ಹಾಗಾಗಿ ನಾವು ಯಾವುದೇ ಒಂದು ವ್ಯಾಯಾಮ ಅಥವಾ ಯೋಗಾಭ್ಯಾಸ ಶುರು ಮಾಡಿದಾಗ ಕೋರ್ ಟ್ರೈನಿಂಗ್ ಟಾಪ್ ಪ್ರಿಯಾರಿಟಿಲಿ ಬರುತ್ತೆ. ಈ ಕೋರ್ ಅಂದರೆ ಏನು? ಕೋರ್ ಅಂದರೆ ನಮ್ಮ ಹೊಟ್ಟೆಯ ಸುತ್ತಮುತ್ತ ಇರೋ ಮಸಲ್ಸ್. ಬರೀ ನಮ್ಮ 6 ಪ್ಯಾಕ್ಸ್ ಮಾತ್ರ ಅಲ್ಲ, ಇದು ನಮ್ಮ ಸೈಡ್ ಮಸಲ್ಸ್, ಆಬ್ಲೀಕ್ಸ್ ಮತ್ತು ಬ್ಯಾಕ್ ಮಸಲ್ಸ್, ಪೆಲ್ವಿಕ್ ಫ್ಲೋರ್ ಮತ್ತು ಗ್ಲೂಟ್ ಮಸಲ್ಸ್, ಹಿಪ್ ಮಸಲ್ಸ್, ಇದೆಲ್ಲ ಸೇರಿ ಕೋರ್ ಮಸಲ್ಸ್ ಆಗುತ್ತೆ. ಈ ಕೋರ್ ಮಸಲ್ಸ್ ಒಂದು ಸ್ಟ್ರಾಂಗ್ ಫೌಂಡೇಶನ್ ಥರ ನಮ್ಮ ಮೂವ್ಮೆಂಟ್ಸ್ಗೆ, ಲೆಗ್ ಅಥವಾ ಕೈಕಾಲುಗಳ ಮೂವ್ಮೆಂಟ್ಗೆ ಮತ್ತು ನಮ್ಮ ಸ್ಪೈನ್ ಸ್ಟೆಬಿಲಿಟಿಗೆ, ಬ್ಯಾಲೆನ್ಸ್ಗೆ ಎಲ್ಲ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಕೋರ್ ಸ್ಟ್ರೆಂತ್ ಬರೀ ಯಂಗ್ ಇರೋರಿಗೆ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ವಯಸ್ಸಾದವ್ರಿಗೆ, ಸೀನಿಯರ್ ಸಿಟಿಸನ್ಸ್ಗೆ ಸಹ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಇದು ಬ್ಯಾಲೆನ್ಸ್ಗೆ ಹೆಲ್ಪ್ ಆಗುತ್ತೆ, ಪೋಸ್ಚರ್ಗೆ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಸ್ಪೈನ್ ಮೇಲೆ ಆಗೋ ಸ್ಟ್ರೆಸ್ಸನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ ನಮ್ಮ ಕೋರ್ ಸ್ಟ್ರೆಂತ್ ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, 5 ಟೆಸ್ಟ್ಗಳಿದೆ, ಇದನ್ನು ನಾವು ನೋಡ್ಬೋದು ನಮ್ಮ ಕೋರ್ ಸ್ಟ್ರೆಂತ್ ಈಗ ಸದ್ಯಕ್ಕೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಮೊದಲನೇ ಟೆಸ್ಟ್ ಲೆಗ್ ಲೋವರಿಂಗ್ ಟೆಸ್ಟ್ ಅಂತ. ನಿಮ್ಮ ಬೆನ್ನಿನ ಮೇಲೆ ಮಲ್ಕೊಳ್ಳಿ, ನಿಮ್ಮ ಕೈಗಳು ನಿಮ್ಮ ದೇಹದ ಪಕ್ಕ ಇರಲಿ, ನಿಮ್ಮ 2 ಕಾಲುಗಳನ್ನು ಸೀಲಿಂಗ್ ಕಡೆಗೆ ಮೇಲೆ ರೇಸ್ ಮಾಡಿ 90 ಡಿಗ್ರೀಸಲ್ಲಿ ಇರಬೇಕು. ಈಗ ನೀವು 2 ಕಾಲುಗಳನ್ನು ಸ್ಲೋ ಆಗಿ ಕೆಳಗೆ ಇಳಿಸ್ಬೇಕು. ನಿಮ್ಮ ಬ್ಯಾಕನ್ನು ಲಿಫ್ಟ್ ಮಾಡ್ದಲೇ ಇರೋ ಹಾಗೆ, ನಿಮ್ಮ ಬ್ಯಾಕ್ ನೆಲಕ್ಕೆ ಪ್ರೆಸ್ ಆಗ್ತಾ ಇರಬೇಕು. ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು, ನಿಮ್ಮ ಆಬ್ಡಮೆನ್ ಒಳಗೆ ಇರಬೇಕು. ಈಗ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಕೆಳಗೆ ಕಾಲನ್ನು ಸ್ಲೋ ಆಗಿ ರಿಲೀಸ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಬ್ಯಾಕನ್ನು ಲಿಫ್ಟ್ ಮಾಡ್ದಲೇ ಇರೋ ಹಾಗೆ ಎಷ್ಟಾಗುತ್ತೆ ಅಷ್ಟು ಕೆಳಗೆ ರಿಲೀಸ್ ಮಾಡಿ. ನಿಮ್ಮ ಕೋರನ್ನು ಎಂಗೇಜ್ ಮಾಡಿ, ನಿಮ್ಮ ಹೊಟ್ಟೆ ಒಳಗಿರಬೇಕು. ಸೊ ನಿಮ್ಮ ಕೋರನ್ನು, ನಿಮ್ಮ ಬ್ಯಾಕನ್ನು ನೀವು ಲಿಫ್ಟ್ ಮಾಡ್ದಲೇ ಬ್ಯಾಕನ್ನು ಗ್ರೌಂಡಿಗೆ ಟಚ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಇಳಿಸಿ. ಸೊ ನೀವು ಫುಲ್ ಟಚ್ ಮಾಡಿದ್ರೆ ನಿಮ್ಮ ಕೋರ್ ಸ್ಟ್ರೆಂತ್ ಚೆನ್ನಾಗಿದೆ ಅಂತ ಅರ್ಥ. ನೀವು ಅಟ್ಲೀಸ್ಟ್ 45 ಡಿಗ್ರೀಸ್ ತನಕ ಇಲ್ಲಿ ತನಕ ನೀವು ನಿಮ್ಮ ಕೋರನ್ನು ಲಿಫ್ಟ್ ಮಾಡ್ದಲೇ, ನಿಮ್ಮ ಬ್ಯಾಕನ್ನು ಲಿಫ್ಟ್ ಮಾಡ್ದಲೇ ಇಲ್ಲಿ ತನಕ ರೇಸ್ ಮಾಡಿದರೆ ಸಹ ನಿಮ್ಮ ಕೋರ್ ಸ್ಟ್ರೆಂತ್ ಚೆನ್ನಾಗಿದೆ. ಆದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು ಅಂತ ಅರ್ಥ. ಆದರೆ ನೀವು ಇನ್ನೂ ಮೇಲೆ ಇದ್ದೀರಾ ಅಂದರೆ ನಿಮ್ಮ ಕೋರ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ಸೊ ಇದನ್ನು ನಿಮಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮ್ಮ ನೀಸನ್ನು ನೀವು ಸ್ವಲ್ಪ ಬೆಂಡ್ ಮಾಡಿರ್ಬೋದು, ಅಥವಾ ಬರೀ ಒಂದು ಲೆಗ್ಗಲ್ಲಿ ಸಹ ನೀವು ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಈಗ ನಾವು ಮಾಡಿದ ಟೆಸ್ಟ್ ನಮ್ಮ ಲೋವರ್ ಅಬ್ಡಾಮಿನಲ್ ಸ್ಟ್ರೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ತು. ಈಗ ನೆಕ್ಸ್ಟ್ ಆಸನ, ನಾವು ಫಲಕಾಸನ, ಪ್ಲ್ಯಾಂಕನ್ನು ಹೋಲ್ಡ್ ಮಾಡ್ತೀವಿ. ಇದು ನಮ್ಮ ಇಡೀ ಕೋರ್ ಸ್ಟೆಬಿಲಿಟಿನ ಟೆಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಪ್ಲ್ಯಾಂಕ್ ಪೊಸಿಷನ್ಗೆ ಬನ್ನಿ. ನಿಮ್ಮ ರಿಸ್ಟ್ ನಿಮ್ಮ ಶೋಲ್ಡರ್ ಕೆಳಗೆ ಇರಬೇಕು. ನಿಮ್ಮ ಕಾಲುಗಳನ್ನು ಸ್ಟ್ರೆಚ್ ಮಾಡಿ, ನಿಮ್ಮ ಚೆಸ್ಟನ್ನು ಲಿಫ್ಟ್ ಮಾಡಬೇಕು. ನಿಮ್ಮ ಕೋರನ್ನು ಎಂಗೇಜ್ ಮಾಡಿ, ಹೊಟ್ಟೆ ಒಳಗಿರಬೇಕು. ನಿಮ್ಮ ಹಿಪ್ ಮಸಲ್ ಸ್ಕ್ವೀಸ್ ಆಗಿರಬೇಕು, ಚೆಸ್ಟ್ ಓಪನ್ ಇರಬೇಕು. ನಿಮ್ಮ ಲೆಗ್ಸ್ ಎಂಗೇಜ್ ಆಗಿರಬೇಕು. ನಿಮ್ಮ ಲೆಗ್ಸ್ ಹೀಗೆ ಲೂಸ್ ಆಗಿರಬಾರ್ದು, ಲೆಗ್ ಸ್ಟ್ರೇಟ್ ಆಗಿರಬೇಕು. ನೀವು ಒಂದು ಲೈನ್ ಎಳೆದ್ರೆ ನಿಮ್ಮ ಕಿವಿಯಿಂದ ನಿಮ್ಮ ಹೀಲ್ಸ್ ತನಕ ಸ್ಟ್ರೇಟ್ ಲೈನ್ ಇರಬೇಕು. ನಿಮ್ಮ ಹಿಪ್ಸ್ ಹೀಗೆ ಮೇಲೂ ಇರಬಾರ್ದು, ಹಿಪ್ಸ್ ಹೀಗೆ ಕೆಳಗೂ ಇರಬಾರ್ದು. ಈ ಪೊಸಿಷನಲ್ಲಿ ನಿಮಗೆ 30 ಸೆಕೆಂಡ್ ನೀವು ಹೋಲ್ಡ್ ಮಾಡಬೇಕು. ಈ ಪೊಸಿಷನಲ್ಲಿ ನೀವು 30 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಮಿನಿಮಮ್ 60 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ನಿಮ್ಮ ಕೋರ್ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ ಅಂತ ಅರ್ಥ. ನೀವು 2 ಮಿನಿಟ್ಸ್ ತನಕ ಸಹ ಹೋಲ್ಡ್ ಮಾಡ್ಬೋದು. ನಿಮಗೆ ಇದರಲ್ಲಿ ಹೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮ ನೀಸನ್ನು ಡ್ರಾಪ್ ಮಾಡಿ ಹೋಲ್ಡ್ ಮಾಡಬೇಕು. ಮತ್ತು ನೀವು ಆರ್ಚ್ ಮಾಡಬೇಡಿ. ಈ ಥರ ಎಗೇನ್ ಕೋರ್ ಎಂಗೇಜ್ ಆಗಿರಬೇಕು. ಈ ಥರ ನೀವು ಹೋಲ್ಡ್ ಮಾಡ್ಬೋದು. ಈಗ ಮುಂದಿನ ಆಸನ ಪಾರ್ಶ್ವಬಾಲಾಸನ. ಇದನ್ನು ನಾವು ಬರ್ಡ್ ಡಾಗ್ ಟೆಸ್ಟ್ ಅಂತ ಸಹ ಹೇಳ್ತೀವಿ. ಈಗ ನಿಮ್ಮ ಹ್ಯಾಂಡ್ಸ್ ಆ್ಯಂಡ್ ನೀಸ್ ಮೇಲೆ ಬನ್ನಿ. ನಿಮ್ಮ ಕಾಲುಗಳನ್ನು ಸ್ವಲ್ಪ ಸೆಪ್ರೇಟಾಗಿ ಇಟ್ಕೊಳ್ಳಿ. ನಿಮ್ಮ ರಿಸ್ಟ್ ಶೋಲ್ಡರ್ಸ್ ಕೆಳಗೆ ಇರಬೇಕು. ನಿಮ್ಮ ಚೆಸ್ಟ್ ಲಿಫ್ಟ್ ಆಗಿರಬೇಕು. ನಿಮ್ಮ ಕೈ ಆ್ಯಕ್ಟಿವೇಟ್ ಆಗಿರಬೇಕು, ಫಿಂಗರ್ ಟಿಪ್ಸ್ ಸಹ. ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು. ಇದರಲ್ಲಿ ಆರ್ಚ್ ಮಾಡಬೇಡಿ. ಈ ಥರ ನಿಮ್ಮ ಲೋವರ್ ಬೆಲ್ಲಿನ ಹೊಟ್ಟೆನ ಒಳಗೆ ಎಳ್ಕೊಳ್ಳಿ, ಕೋರ್ ಎಂಗೇಜ್ ಆಗಿರಬೇಕು. ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಲೆಗ್ ಇದನ್ನು ನೀವು ಮುಂದೆ ಮತ್ತು ಹಿಂದೆ ಸ್ಟ್ರೆಚ್ ಮಾಡಬೇಕು. ಒಟ್ಟಿಗೆ ಸ್ಟ್ರೆಚ್ ಮಾಡಬೇಕು. ಲಿಫ್ಟ್ ಮಾಡೋಕ್ಕಿಂತ ಸ್ಟ್ರೆಚ್ ಮಾಡೋಕ್ಕೆ ಪ್ರಯತ್ನ ಮಾಡಿ.
ನಿಮ್ಮ ಕೈ ಮುಂದೆ ಹೋಗಬೇಕು, ಕಾಲು ಹಿಂದೆ ಹೋಗಬೇಕು. ಈ ಪೊಸಿಷನಲ್ಲಿ ನೀವು ಅಟ್ಲೀಸ್ಟ್ 30 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು, ಅಥವಾ ಸ್ಟಾರ್ಟಲ್ಲಿ ನೀವು 15 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರು ಓಕೆ. ನಿಮ್ಮ ಬಾಡಿ ಟಿಲ್ಟ್ ಆಗಬಾರ್ದು, ಹೀಗೆ ಯಾವುದೋ ಸೈಡಲ್ಲಿ ಸ್ಟ್ರೈಟಾಗಿ ಪ್ಯಾರಲಲ್ ಆಗಿ ಇರಬೇಕು ಮ್ಯಾಟಿಗೆ. ನಿಮ್ಮ ಕೈ ಮತ್ತು ಕಾಲು ಆ್ಯಕ್ಟಿವೇಟ್ ಆಗಿರಬೇಕು. ಇದೇ ಥರ ಇನ್ನೊಂದು ಸೈಡಲ್ಲಿ ಮಾಡೋಣ. ಎಗೇನ್ ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು. ನಿಮ್ಮ ಕಾಲನ್ನು ಕೈಯನ್ನು ಸೈಮಲ್ಟೇನಿಯಸ್ ಆಗಿ ಸ್ಟ್ರೆಚ್ ಮಾಡಿ. ನಿಮ್ಮ ಚೆಸ್ಟ್ ಓಪನ್ ಇರಬೇಕು, ಲಿಫ್ಟ್ ಆಗಿರಬೇಕು. ನಿಮ್ಮ ಬಾಡಿ ಯಾವುದೇ ಕಡೆಗೆ ರೊಟೇಟ್ ಆಗಬಾರ್ದು. ರಿಲೀಸ್. ಈಗ ಇದರಲ್ಲೇ ಇನ್ನೊಂದು ಟೆಸ್ಟ್. ನಿಮ್ಮ ರೈಟ್ ಹ್ಯಾಂಡನ್ನು ಲೆಫ್ಟ್ ನೀ ಕಡೆಗೆ ತಗೊಂಡು ಬನ್ನಿ ಮತ್ತು ಇನ್ಹೇಲ್ ಮಾಡ್ತಾ ಎರಡನ್ನು ಒಟ್ಟಿಗೆ ಸ್ಟ್ರೆಚ್ ಮಾಡಿ. ಮತ್ತು ಎಕ್ಸೇಲ್, ಟಚ್, ಇನ್ಹೇಲ್, ಸ್ಟ್ರೆಚ್ ಮಾಡಿ, ಎಕ್ಸೇಲ್, ಇನ್ಹೇಲ್. ಈಗೇನು ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು. ರಿಲೀಸ್. ಇದೇ ಥರ ಇದನ್ನು ನೀವು 10 ಟೈಮ್ಸ್ ಅಟ್ಲೀಸ್ಟ್ ವಿತೌಟ್ ವಾಬ್ಲಿಂಗ್, ಈ ಥರ ಅಲ್ಲಾಡ್ದಲೇ ಮಾಡಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಸೈಡ್ ಮಾಡೋಣ. ಎಗೇನ್ ಚೆಸ್ಟ್ ಲಿಫ್ಟ್ ಆಗಿರಬೇಕು, ಕೋರ್ ಎಂಗೇಜ್ ಆಗಿರಬೇಕು. ಲೆಫ್ಟ್ ಹ್ಯಾಂಡ್ ರೈಟ್ ನೀ. ಇನ್ಹೇಲ್, ಸ್ಟ್ರೆಚ್ ಮಾಡಿ, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇದೇ ಥರ ಅಟ್ಲೀಸ್ಟ್ 15 ಟೈಮ್ಸ್ ನೀವು ಮಾಡಬೇಕು. ಸೊ ಇದು ನಿಮಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಈ ಪೋಸ್ ಅಂದಾಗ ನೀವು ಫುಲ್ ಎತ್ತೋದು ಬೇಡ, ಜಸ್ಟ್ ಇಲ್ಲಿ ಇರ್ಬೋದು ಸ್ಟಾರ್ಟಿಂಗಲ್ಲಿ, ಅಥವಾ ಮೊದಲು ಒಂದು ಕೈಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಆಮೇಲೆ ಬರೀ ಒಂದು ಕಾಲಲ್ಲಿ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಎರಡನ್ನು ರೇಸ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡ್ಬೋದು. ಮುಂದಿನ ಆಸನ ನಮ್ಮ ಆಬ್ಲಿಕ್ ಸ್ಟ್ರೆಂತನ್ನು ಟೆಸ್ಟ್ ಮಾಡುತ್ತೆ, ನಮ್ಮ ಸೈಡ್ ಮಸಲ್ ಸ್ಟ್ರೆಂತನ್ನು. ಇದು ವಸಿಷ್ಠಾಸನ. ಸೊ ಹಾಗಾಗಿ ಮೊದಲು ಫಸ್ಟ್ ನಾನು ವೇರಿಯೇಷನ್ ತೋರಿಸ್ತೀನಿ. ನಿಮ್ಮ ಶೋಲ್ಡರ್ಸನ್ನು, ನಿಮ್ಮ ಎಲ್ಬೋವನ್ನು ನೆಲಕ್ಕೆ ಮೇಲೆ ಇಟ್ಕೊಳ್ಳಿ. ನಿಮ್ಮ ಎಲ್ಬೋ ಮತ್ತು ನಿಮ್ಮ ಶೋಲ್ಡರ್ಸ್ ಒಂದೇ ಲೈನಲ್ಲಿ ಇರಬೇಕು. ನಿಮ್ಮ ಚೆಸ್ಟ್ ಓಪನ್ ಆಗಿರಬೇಕು, ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು. ನಿಮ್ಮ ಕಾಲುಗಳನ್ನು ಫಸ್ಟ್ ಸ್ಟ್ರೈಟ್ ಮಾಡಿ, ನಿಮಗೆ ನಿಮ್ಮ ಕಾಲು ಬೆರಳುಗಳು ಕಾಣಬೇಕು, ಆ ಲೈನಲ್ಲಿ ಇರಬೇಕು. ಈಗ ಕೆಳಗಿನ ಕಾಲನ್ನು ಹಿಂದೆ ತಗೊಂಡು ಹೋಗಿ, ಮೇಲಿನ ಕಾಲು ಹೀಗೆ ಸಪೋರ್ಟ್ ಆಗ್ತಾ ಇರಲಿ. ನಿಮ್ಮ ಕೆಳಗಿನ ಕಾಲನ್ನು ಪ್ರೆಸ್ ಮಾಡ್ತಾ ನಿಮ್ಮ ಈ ಸೈಡ್ ಮಸಲ್ಸನ್ನು ಕಾಂಟ್ರಾಕ್ಟ್ ಮಾಡಿ ಮೇಲೆತ್ತಿ. ಎಷ್ಟಾಗುತ್ತೆ ಅಷ್ಟು ಮೇಲೆತ್ತಬೇಕು. ಚೆಸ್ಟ್ ಓಪನ್ ಇರಬೇಕು. ನಿಮ್ಮ ಕೈ ನಿಮ್ಮ ಸೊಂಟದ ಮೇಲೆ ಇರ್ಬೋದು. ಈಗ ನೀವು ಇದೇ ಪೊಸಿಷನಲ್ಲಿ ಅಟ್ಲೀಸ್ಟ್ 30 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಅದೇ ಥರ ನೀವು ನೆಕ್ಸ್ಟ್ ಈ ಕಾಲಲ್ಲಿ ಸಹ ಮಾಡ್ಬೋದು. ಅಗೇನ್ ಸೇಮ್ ಪೊಸಿಷನ್, ಚೆಸ್ಟ್ ಓಪನ್ ಇರಬೇಕು, ಕೋರ್ ಎಂಗೇಜ್ ಆಗಿರಬೇಕು. ಪೊಸಿಷನ್ಗೆ ಬಂದು ನಿಮ್ಮ ಕಾಲನ್ನು ಪ್ರೆಸ್ ಮಾಡ್ತಾ ನಿಮ್ಮ ಹಿಪ್ಸನ್ನು ಎಷ್ಟಾಗುತ್ತೆ ಅಷ್ಟು ಮೇಲೆ ಸೀಲಿಂಗ್ ಕಡೆಗೆ ಎತ್ತಬೇಕು. ಚೆಸ್ಟ್ ಓಪನ್ ಇರಬೇಕು, ಬ್ರೀದ್ ಮಾಡಬೇಕು. ಇದನ್ನು ನೀವು 30 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ನಿಮ್ಮ ವೆಯ್ಟ್ ಈಕ್ವಲ್ ಆಗಿ ನಿಮ್ಮ ಕೈ ಮೇಲೆ ಇರಬೇಕು, ಬರೀ ನಿಮ್ಮ ಎಲ್ಬೋ ಮೇಲೆ ಅಲ್ಲ. ರಿಲೀಸ್. ಈಗ ಕೊನೆಯ ಟೆಸ್ಟ್ ಸೂಪರ್ಮ್ಯಾನ್ ಪೋಸ್, ಶಲಭಾಸನ ಟೆಸ್ಟ್. ಸೊ ಹಾಗಾಗಿ ನಿಮ್ಮ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಇದು ನಿಮ್ಮ ಬ್ಯಾಕ್ ಮಸಲ್ ಸ್ಟ್ರೆಂತನ್ನು ಟೆಸ್ಟ್ ಮಾಡುತ್ತೆ. ನಿಮ್ಮ ಹೊಟ್ಟೆ ಮೇಲೆ ಮಲ್ಕೊಂಡು ನಿಮ್ಮ ಕಾಲನ್ನು ನಿಮ್ಮ ಹಿಪ್ಸಷ್ಟು ಅಗಲ ಸೆಪರೇಟ್ ಮಾಡಿ ಕೆಳಗೆ ನೋಡ್ತಾ ಇರಿ. ನಿಮ್ಮ ಕಾಲನ್ನು ಎಂಗೇಜ್ ಮಾಡಿ. ಫಸ್ಟ್ ನಿಮ್ಮ ಕೈಯನ್ನು ಹಿಂದೆ ತಗೊಂಡು ಹೋಗಿ ನಿಮ್ಮ ಶೋಲ್ಡರ್ ಬ್ಲೇಡ್ಸನ್ನು ಸ್ಕ್ವೀಸ್ ಮಾಡಿ, ಶೋಲ್ಡರ್ಸನ್ನು ನಿಮ್ಮ ಕಿವಿಯಿಂದ ಹಿಂದೆ ತಗೊಂಡು ಹೋಗಿ ನಿಮ್ಮ ಪೆಲ್ವಿಸನ್ನು ಪ್ರೆಸ್ ಮಾಡಿ. ನಿಮ್ಮ ಲೆಗ್ಸ್ ಎಂಗೇಜ್ ಆಗಿರಬೇಕು. ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ಕೈಗಳನ್ನು ಮತ್ತು ಕಾಲುಗಳನ್ನು ಮೇಲೆತ್ತಿ. ಇದೇ ಪೊಸಿಷನ್ನಲ್ಲಿ 60 ಸೆಕೆಂಡ್ಸ್ ನೀವು ಹೋಲ್ಡ್ ಮಾಡಲಿಕ್ಕೆ ಆದರೆ ನಿಮ್ಮ ಬ್ಯಾಕ್ ಮಸಲ್ ಸ್ಟ್ರೆಂತ್ ಚೆನ್ನಾಗಿದೆ ಅಂತ ಅರ್ಥ. ರಿಲೀಸ್. ಈಗ ನಿಮಗೆ ಗೊತ್ತಾಗಿರಬೇಕು ನಿಮ್ಮ ಕೋರ್ ಸ್ಟ್ರೆಂತ್ ಎಷ್ಟಿದೆ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಈ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಖಂಡಿತ ವರಿ ಮಾಡ್ಕೊಳ್ಬೇಡಿ. ನೀವು ದಿನ ಇದನ್ನು ಅಭ್ಯಾಸ ಮಾಡಿದ್ರೆ, ಸ್ವಲ್ಪ ಸೆಕೆಂಡ್ಸ್ ನೀವು ಹೋಲ್ಡ್ ಮಾಡಿ ಅಭ್ಯಾಸ ಮಾಡಿದ್ರೆ 1 ವೀಕಲ್ಲಿ ನಿಮಗೆ ಡೆಫಿನೆಟ್ಲಿ ರಿಸಲ್ಟ್ಸ್ ಕಾಣುತ್ತೆ. ಸೊ ಈ ಟೆಸ್ಟನ್ನೆಲ್ಲ ನೀವು ಚೆನ್ನಾಗಿ ಮಾಡಿದ್ರೆ, ಸೊ ನನಗೆ ಇನ್ನೇನು ವ್ಯಾಯಾಮ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಡಬೇಡಿ. ನಮ್ಮ ಮಸಲ್ಸನ್ನು ನಾವು ಜಾಸ್ತಿ ವರ್ಕ್ ಮಾಡಿದಷ್ಟು ಅದು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ನೀವು ಮಾಡಲಿಲ್ಲ ಅಂದರೆ ಅದು ವೀಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಎಕ್ಸಸೈಸಸ್ನ ದಿನ ಮಾಡಿ, ತಪ್ಪದೇ
ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ಸ್ ಖಂಡಿತ ಸಿಗುತ್ತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.